ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗಲ್ಲಿ ನಮ್ಮ ಹಳಿಯಾಳದಲ್ಲಿ ಅತ್ಯಂತ ಪುರಾತನವಾಗಿರುವಂತಹ ಕೋಟೆ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ನಾನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆಯೇ ದೇವಸ್ಥಾನದ ಕಂಪ್ಲೀಟ್ ಇತಿಹಾಸವನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಳಿಯಾಳದಲ್ಲಿರೋರಿಗೆ ಈ ದೇವಸ್ಥಾನವನ್ನು ಹುಡುಕೋದೇನು ಭಾಳ ಕಷ್ಟ ಅಲ್ಲ. ಪಾರ್ಕ್ ಹತ್ರ ಬಂದರೆ ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ದೇವಸ್ಥಾನ ಕಂಡೇ ಕಾಣುತ್ತೆ. ಈ ವಿಡಿಯೋವನ್ನು ನೋಡಿ ನೀವು ಕಿಲ್ಲಾ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ನೋಡಬೇಕು ಅಂತ ಹಳಿಯಾಳಕ್ಕೆ ಬಂದರೆ ಅಂದರೆ ಹಳಿಯಾಳದ ಬಸ್ ಸ್ಟ್ಯಾಂಡಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. 6ನೇ ಶತಮಾನದಲ್ಲಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ಇದು. ಮೂಲತಃ ಇದು ಗಜಲಕ್ಷ್ಮಿಯ ದೇವಸ್ಥಾನ ಆಗಿದ್ದು 12ನೇ ಶತಮಾನದ ತನಕನೂ ಬನವಾಸಿಯ ಕದಂಬರು ಈಶ್ವರ ಲಿಂಗವನ್ನು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿ ಮಲ್ಲಿಕಾರ್ಜುನ ದೇವಸ್ಥಾನ ಅಂತೇಳಿ ಒಂದು ಹೆಸರನ್ನು ಕೊಡ್ತಾರೆ. ಹಾಗೆಯೇ 1690ರಿಂದ ಒಂದು ಮನೆತನ ಕಂಟಿನ್ಯೂಸ್ ಆಗಿ ಇಲ್ಲಿ ಪೂಜೆ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಇಲ್ಲಿ ಪ್ರೆಸೆಂಟ್ ಅಂದರೆ ಇವಾಗ ಸದ್ಯ ಅರ್ಚಕರು ಯಾರು ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಅವರು 7ನೇ ತಲೆಮಾರಂತೆ. ಹಾಗೆಯೇ ಅವ್ರ ಹೆಸರು ಬಂದುಬಿಟ್ಟು ಅತುಲ್ ಪಾಚೋಳ್ಕರ್ ಅಂತ ಹೇಳಿ. ಈ ಅರ್ಚಕರು ಪ್ರತಿನಿತ್ಯ ಈ ದೇವಸ್ಥಾನಕ್ಕೆ ಬಂದು ಶಿವಲಿಂಗ ರೂಪದಲ್ಲಿ ಇರುವಂತಹ ಮಲ್ಲಿಕಾರ್ಜುನ ಸ್ವಾಮಿಗೆ ದಿನಾಲು ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗೆ ಇವರು ಶುದ್ಧ ಬ್ರಹ್ಮಚಾರಿ ಕೂಡ ಆಗಿದ್ದು ತಮ್ಮ ಜೀವನದ ಪೂರ್ತಿ ಕೂಡ ಈ ದೇವಸ್ಥಾನದಲ್ಲಿ ಸ್ವಾಮಿಯ ಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ದೇವಸ್ಥಾನದ ಮೇಲ್ಗಡೆ ನಿಮಗೆ ಸ್ಲ್ಯಾಬ್ ವರ್ಕನ್ನು ಅಥವಾ ಡಿಸೈನನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, 1936 ಮಾಡಿಸಿರೋದಂತೆ. ಅವಾಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಅಂದರೆ ಕಲಾತ್ಮಕವಾಗಿ ಡಿಸೈನ್ಗಳನ್ನ ಮಾಡಿದ್ದಾರೆ. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಕಲ್ಲಿನಿಂದ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ಇದು. ತುಂಬ ಜನ ಭಕ್ತರು ಪ್ರತಿನಿತ್ಯ ಬರ್ತಾರೆ ಇಲ್ಲಿ. ನಮ್ಮ ಮಲೆನಾಡಾಗಿರುವಂತಹ ಹಳಿಯಾಳದಲ್ಲಿ ಅದು ಕೂಡ ಶಾಂತವಾಗಿ ಹಾಗೆ ಪ್ರಕೃತಿ ಮಡಿಲಲ್ಲಿ ಇರುವಂಥ ಒಂದು ಶ್ರೀಮಂತವಾಗಿರುವಂತಹ ದೇವಸ್ಥಾನ. ಯಾವುದರಲ್ಲಿ ಶ್ರೀಮಂತವಾಗಿದೆ ಅಂತಂದರೆ ಸಂಸ್ಕೃತಿ ಕಲಾಶಿಲ್ಪದಲ್ಲಿ ಈ ದೇವಸ್ಥಾನ ಶ್ರೀಮಂತವಾಗಿದೆ ಅಂತಲೇ ಹೇಳ್ಬೋದು. ಕಿಲ್ಲಾ ಗಾರ್ಡನ್ನಿಂದ ತುಂಬ ಹತ್ತಿರ ಆಗುತ್ತೆ. ಶಿವರಾತ್ರಿಗೆ ಭಾಳಷ್ಟು ಜನರು ಭಕ್ತರು ಬರ್ತಾರೆ. ಶ್ರಾವಣ ಮಾಸದಲ್ಲಿ ಸೋಮವಾರ ಅಂದರೆ ಈಶ್ವರನ ವಾರ ಆಗಿರೋದ್ರಿಂದ ಬಹಳಷ್ಟು ಜನ ಭಕ್ತರು ಕೋಟೆ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ತಗೊಂಡು ಹೋಗ್ತಾರೆ. ನಾವು ಸಹ ಬಂದಿದ್ದೀವಿ. ಶಿವನಿಗೆ ಹೆಚ್ಚಾಗಿ ಬಿಲ್ಪತ್ರೆ ಹಾಗೆಯೇ ಬಿಳಿ ಹೂಗಳನ್ನ ಏರಿಸ್ತಾರೆ. ಏನಕ್ಕೆ ಅಂತಂದರೆ ಬಿಲ್ಪತ್ರೆ ತುಂಬ ಶ್ರೇಷ್ಠ, ಹಾಗೆಯೇ ಶಿವನಿಗೆ ಬಿಳಿ ಬಣ್ಣದ ಹೂಗಳು ತುಂಬ ಇಷ್ಟ ಅಂತೆ. ಹಾಗಾಗಿ ನೀವು ಯಾವುದೇ ದೇವಸ್ಥಾನಕ್ಕೆ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋದರೂ ಕೂಡ ನೀವು ನೋಡ್ತಾ ಇರ್ಬೋದು, ಬಿಲ್ಪತ್ರೆ ಹಾಗೆಯೇ ಬಿಳಿ ಹೂಗಳನ್ನು ಹೆಚ್ಚಾಗಿ ಮುಡಿಸಿರ್ತಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಕಲ್ಲಿದೆ. ಅದರ ಮೇಲ್ಗಡೆ ಒಂದು ದೇವರ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದನ್ನು ಸಾಮಾನ್ಯವಾಗಿ ಜನರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಗರುಡಗಂಬ ಅಥವಾ ಧ್ವಜಸ್ತಂಭ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅದು ಗರುಡಗಂಬನೂ ಅಲ್ಲ, ಧ್ವಜಸ್ತಂಭನೂ ಅಲ್ಲ. ನಾನು ಮುಂಚೆನೇ ಹೇಳಿದಾಗೆ ಚಾಲುಕ್ಯರ ಕಾಲದಲ್ಲಿ ಇಲ್ಲಿ ಗಜಲಕ್ಷ್ಮಿ ದೇವಸ್ಥಾನ ಇತ್ತಲ್ಲ, ಅದು ಗಜಲಕ್ಷ್ಮಿಯ ಪೀಠ. ಹಾಗೆಯೇ ಗಜಲಕ್ಷ್ಮಿಯ ಪೀಠದ ಮೇಲೆ ಇರುವಂತಹ ಮೂರ್ತಿಯನ್ನು ವಿಷ್ಣು ಹಾಗೆ ಲಕ್ಷ್ಮಿಯ ಮೂರ್ತಿ ಅಂತೇಳಿ ಜನ ಅಂದ್ಕೊಂಡಿದ್ದಾರೆ. ಅಲ್ಲ, ಕೆರೆಯ ಜೀರ್ಣೋದ್ಧಾರ ಮಾಡಬೇಕಾದ್ರೆ ಕೆರೆಯಲ್ಲಿ ನಮಗೆ ಒಂದು ಮೂರ್ತಿ ಸಿಕ್ಕಿರುತ್ತೆ, ಉಮಾಮಹೇಶ್ವರರ ಮೂರ್ತಿ ಅದು. ನೀವು ಮೂರ್ತಿಯನ್ನು ಗಮನಿಸಿದ್ರಿ ಅಂದರೆ ಪಾರ್ವತಿ ದೇವಿಯ ಎಡಭಾಗದ ಕೈ ಕಟ್ಟಾಗಿರುತ್ತೆ. ಮೊಘಲರ ದಾಳಿಯಿಂದ ಹಾನಿಗೊಳಗಾಗಿರುವಂತಹ ಉಮಾಮಹೇಶ್ವರನ ಮೂರ್ತಿ ಇದು. ತಿಮ್ಮಾಪುರ ಜನಕ್ಕೆ ಸಿಕ್ಕಿತ್ತು. ಅದನ್ನು ತಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಕೂಡ ಮಾಡಿದರು. ದೇವಸ್ಥಾನದ ಇತಿಹಾಸದ ಬಗ್ಗೆ ಒಂದು ಸ್ವಲ್ಪ ಜನಕ್ಕೆ ಕೇಳಿದಾಗ ಶಿಲ್ಪಿ ಜಕಣಾಚಾರಿ ಅವರು ಕಟ್ಟಿರುವಂತಹ ದೇವಸ್ಥಾನ ಇದು ಅಂತ ಹೇಳಿದರು. ಬಟ್ ಅರ್ಚಕರನ್ನ ಕೇಳಿದಾಗ ಅವರು ನನಗೆ ಸರಿಯಾಗಿ ಮಾಹಿತಿಯನ್ನು ಕೊಟ್ಟರು. ಏನು ಅಂತ ಅಂದರೆ ಶಿಲ್ಪಿ ಜಕಣಾಚಾರಿ ಅವರು ಕಟ್ಟಿದ್ದಲ್ಲ, ಇದು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನದು. ಚಾಲುಕ್ಯರ ಕಾಲದಲ್ಲಿ ಶಿಲ್ಪಿ ಜಕಣಾಚಾರ್ಯವರು ಇರಲೇ ಇಲ್ಲ. ಹಾಗೆಯೇ ಅವರ ಶಿಲ್ಪಕಲೆ ಹೇಗಿತ್ತು ಅಂದರೆ ಜಕಣಾಚಾರ್ಯವರು ಕಟ್ಟಿರುವಂತಹ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಕಳಶ ಇರ್ತಿರ್ಲಿಲ್ಲ. ನೀವು ಮಲ್ಲಿಕಾರ್ಜುನ ದೇವಸ್ಥಾನ ನೋಡಿದ್ರಿ ಅಂದರೆ ನಿಮಗೆ ಕಳಶ ಕೂಡ ಕಾಣುತ್ತೆ ಮೇಲೆ. ದೇವಸ್ಥಾನದ ಬಲಭಾಗದಲ್ಲಿ 2 ವೀರಗಲ್ಲು ಥರ ಇದೆ, ಅಂದರೆ ಶಿಲಾಶಾಸನ ಅಂತ ಹೇಳ್ತಾರಲ್ಲ ಅದಿದೆ. ಅಲ್ಲಿ ಲಿಪಿಯನ್ನು ಬರೆದಿದ್ದಾರೆ, ಅದಷ್ಟು ಓದಲಿಕ್ಕೆ ಬರಲಿಲ್ಲ ಸರಿಯಾಗಿ. ಗೌಡಿ ಲಿಪಿ ಅಂತ ಹೇಳಿ ಕರೀತಾರಂತೆ. ಗೌಡಿ ಲಿಪಿ ಅಂದರೆ ಏನಂತ ಅಂದರೆ 5 ಭಾಷೆಗಳಿಂದ ಕೂಡಿರುವಂತಹ ಶಿಲಾಶಾಸನ ಅದು. ಅದನ್ನು ಗೌಡಿ ಲಿಪಿ ಅಂತ ಹೇಳಿ ಕರೀತಾರೆ. ಗುಡಿ ಮುಂಭಾಗದಲ್ಲಿರುವಂತಹ ಕಟ್ಟೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಉಮಾಮಹೇಶ್ವರರ ಮೂರ್ತಿ.
ನಾವು ಪ್ರತಿಯೊಂದು ದೇವಸ್ಥಾನಕ್ಕೂ ಹೋದಾಗ ಈ ಥರ ಮೂರ್ತಿಗಳ ಧ್ವಂಸ ಆಗಿರೋದು ಅಥವಾ ಕಟ್ ಮಾಡಿರುವಂತಹ ಮೂರ್ತಿಗಳನ್ನ ನೋಡ್ತಾ ಇದ್ದಾಗ ತುಂಬಾ ಬೇಜಾರಾಗುತ್ತೆ. ಯಾಕಂತಂದರೆ ಶಿಲ್ಪಕಲೆಯಲ್ಲಿ ಅತ್ಯಂತ ಶ್ರೀಮಂತವಾಗಿರುವ ದೇಶ ನಮ್ಮ ಭಾರತ. ಬಟ್ ಮೊಘಲರ ದಾಳಿಯಿಂದ ಏನಾಗಿದೆ ಅಂದರೆ ಬಹಳಷ್ಟು ಮೂರ್ತಿಗಳು ಹಾಗೆಯೇ ದೇವಾಲಯಗಳು ಧ್ವಂಸ ಆಗಿರುತ್ತೆ. ಇದು ಸ್ವಲ್ಪ ನೋಡೋಕ್ಕೆ ಬೇಜಾರು ಅನಿಸುತ್ತೆ. ಇನ್ನು ನೀವು ಗುಡಿ ಮುಂಭಾಗದಲ್ಲಿರುವಂತಹ ಧ್ವಜಸ್ತಂಭ ಅಥವಾ ಗರುಡಗಂಬ ಅಂತ ಅಂದ್ಕೊಂಡಿದ್ದೀರಲ್ಲ, ಅದು ಧ್ವಜಸ್ತಂಭನೂ ಅಲ್ಲ, ಗರುಡಗಂಬನೂ ಅಲ್ಲ, ಗಜಲಕ್ಷ್ಮಿ ಪೀಠ. ಇದು ಹೇಗೆ ನಾವು ಐಡೆಂಟಿಫೈ ಮಾಡ್ಬೋದು ಅಂತ ಅಂದರೆ, ಧ್ವಜಸ್ತಂಭಕ್ಕೆ 4 ಕಡೆಯಿಂದನೂ ಕೂಡ ಕೆತ್ತನೆ ಇರುತ್ತೆ. ಆದರೆ ಈ ದೇವಸ್ಥಾನದ ಮುಂದ್ಗಡೆ ಇರುವಂತಹ ಗಜಲಕ್ಷ್ಮಿ ಪೀಠಕ್ಕೆ ಮುಂದ್ಗಡೆ ಮಾತ್ರ ಒಂದು ಕೆತ್ತನೆ ಇದೆ. ಹಾಗಾಗಿ ಇದನ್ನು ಯಾರು ಕೂಡ ಧ್ವಜಸ್ತಂಭ ಅಂತ ಅಂದ್ಕೊಬೇಡಿ, ಓಕೆನಾ. ಇದು ಗಜಲಕ್ಷ್ಮಿ ಪೀಠ ಆಗಿದೆ. ದೇವಸ್ಥಾನದ ಒಳಗಡೆ ನಾವು ಎಂಟರ್ ಆಗ್ತಿದ್ದಂಗೆ 4 ಕಂಬಗಳು ನಿಮಗೆ ಕಾಣಿಸುತ್ತೆ. 4 ಕಂಬದಲ್ಲಿ ನೀವು ದೇವಸ್ಥಾನಕ್ಕೆ ಬರ್ತಿದ್ದಂಗೆ ಎಡಭಾಗದಲ್ಲಿ ಮೊದಲನೇ ಕಂಬ, ಮಧ್ಯಭಾಗ ತುಂಬ ನುಣುಪಾಗಿದೆ, ನೀವು ಒಂದು ಸಲ ಮುಟ್ಟಿ ನೋಡಿ, ಓಕೆನಾ. ಆದರೆ ಉಳಿದಿರುವಂತಹ 3 ಕಂಬ ಒರಟಾಗಿದೆ. ಅದನ್ನು ಯಾಕಾಗಿದೆ ಅಂತೇಳಿ ನಾನು ನಿಮಗೆ ಲಾಸ್ಟ್ ಅಂದರೆ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಅಲ್ಲಿ ತನಕ ನೀವು ಕೂಡ ಯೋಚನೆ ಮಾಡಿ, ಗೊತ್ತಿದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇವತ್ತು ದೇವಸ್ಥಾನದಲ್ಲಿ ಶಿವನಿಗೆ ತುಂಬ ವಿಶೇಷವಾಗಿ ಅಲಂಕಾರ ಮಾಡಿದರು. ಅಲಂಕಾರ ಅಂದ ತಕ್ಷಣ ನೆನಪಾಯಿತು, ಶಿವನಿಗೆ ಹಾಕಿರುವಂತಹ ಮುಖವಾಡ ಇದು ಶಿರ್ಸಿಯಿಂದ ಬಂದಂಥದ್ದು. ಈ ಮಲ್ಲಿಕಾರ್ಜುನ ಗುಡಿ ಚಾಲುಕ್ಯರ 6ನೇ ಶತಮಾನದಾಗ ಕಟ್ಟಿದ್ದು. ಆವಾಗ ಇದು ಗಜಲಕ್ಷ್ಮಿ ಗುಡಿ ಇತ್ತು. ಗಜಲಕ್ಷ್ಮಿ ಗುಡಿ ಆದಮೇಲೆ 12ನೇ ಶತಮಾನ ತನಕ ಅದೇ ಇತ್ತು. ಆಮೇಲೆ ಅದು ಭಿನ್ನಾಗಿತ್ತು ಅಂಥೇಳಿ ಬನವಾಸಿ ಕದಂಬರು ಈಶ್ವರಲಿಂಗ ಸ್ಥಾಪನೆ ಮಾಡಿದರು. ಅದಕ್ಕೆ ಮಲ್ಲಿಕಾರ್ಜುನ ಹೆಸರು ಕೊಟ್ಟರು. ನಮ್ಮ ಕಡೆ ಪೂಜೆ ಬಂದಿತ್ತು 1690ರಾಗ ನಮ್ಮ ಮಂತಂದಾಗ ಪೂಜೆ ನಡೆದ. ಮತ್ತು ಏನು ಇದಕ್ಕೆ ಉತ್ಪನ್ನ ಇತ್ತು, 30 ಎಕರೆ ಜಮೀನು ಹೋಗ್ಯದ. ಅದರ ಪರಿಹಾರ ಅಂಥೇಳಿ ಗೌರ್ಮೆಂಟ್ ಸ್ವಲ್ಪ ಕೊಡ್ತದೆ. ಆದರೆ ಅದು ಸಾಕಾಗೋದಿಲ್ಲ. ನಾವು ಕಿಸ್ಬ್ಯಾಗಿಂದ ಹಾಕಿ ಎಲ್ಲ ಈ ಉತ್ಸವದ ಮಾಡ್ತೇವೆ. 18ರಾಗ ನಾವು ಒಂದು ಮಹಾರುದ್ರ ಮಾಡಿದ್ವಿ ಸ್ವಂತ ಖರ್ಚಲ್ಲಿ. ಹಾಗೆ 1990ರಾಗ 850 ವರ್ಷದ ಉತ್ಸವ ಮಾಡಿದ್ವಿ. ಆವಾಗಲೂ ಒಂದು ಮಹಾರುದ್ರ ಮಾಡಿದ್ವಿ. ಅದು ಪೂರ ನಮ್ಮ ಖರ್ಚ ಮಾಡಿದ್ವಿ. ಬೇರೆಯವ್ರ ಕಡೆಯಿಂದ ನಾವು ಕಾಂಟ್ರಿಬ್ಯೂಷನ್ ಏನೂ ತಗೊಂಡಿಲ್ಲ. ನಮ್ಮ ಕಡೆ ಪೂಜೆ ಬಂದು ಸಾಧಾರಣ 350 ವರ್ಷ ಆಯಿತು. ನಂದು 7ನೇ ಜನ್ರೇಷನ್ ನಡೆದಿದ್ದು. ಈಗ ಇನ್ನು ಮುಂದೆ ಮೇಲೆ ಏನಾಗ್ತದೆ ಗೊತ್ತಿಲ್ಲ, ಯಾಕಂದರೆ ನಾ ಅನ್ಮ್ಯಾರಿಡ್. ಸಾಕು. ಹೊರಗಡೆ ಏನು ಡಿಸೈನ್ ಮಾಡಿದ್ದು ಪೀಠ ಕಾಣಿಸ್ತದ, ಅದು ಗಜಲಕ್ಷ್ಮಿ ಪೀಠ. ಆವಾಗ ಅದು ಒಳಗಿನ ಬಾಜುಕಿತ್ತು. ಯಾವಾಗ ಬನವಾಸಿ ಕದಂಬರು ಈಶ್ವರಲಿಂಗ ಸ್ಥಾಪನೆ ಮಾಡಬೇಕಂದ್ರೆ ಅದು ಹೊರಗೆ ತೆಗೆದು ಈಶ್ವರಲಿಂಗ ಸ್ಥಾಪನೆ ಮಾಡಿದರು. ಅದು ನಮಗೆ 1985ರಾಗ ಸಿಗ್ತದೆ. ಅದು ನಾವು ತಂದಿಟ್ಟೇವೆ ಗುಡಿ ಮುಂದೆ. ಅದರ ಮೇಲೆ ಏನು ಈ ಮೂರ್ತಿ ಅದ, ಅದು ಗರುಡದ ಮಾರುತಿ ಅಲ್ಲ. ಅದರ ಮೇಲಿಂದ ಅದು ಲಕ್ಷ್ಮೀ ಪೀಠ ಅಂಥೇಳಿ ಸಿದ್ಧ ಆಗ್ತದೆ. ಅದು ಗರುಡ ಕಂಬ ಅಥವಾ ದೀಪಸ್ತಂಭ ಏನೂ ಇಲ್ಲ. ಹಳಿಯಾಳದ ಕೋಟೆ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ನಿಮಗೆ ಪಂಚಲೋಹದಿಂದ ಆಗಿರುವಂತಹ ಮುಖವಾಡವನ್ನು ತೋರಿಸಿದ್ನಲ್ಲ, ಇದು 1873ರಲ್ಲಿ ಶಿರ್ಸಿಯಿಂದ ಮಾಡಿದ್ದು. ಶಿಲ್ಪಿ ಯಾರು ಅಂತ ಹೇಳಿ ಗೊತ್ತಾಗಿಲ್ಲ. 2 ಮೂರ್ತಿಯನ್ನು ಮಾಡಿಕೊಟ್ಟಿದ್ರಂತೆ. ಒಂದು ಹೊಸಪೇಟೆಗೆ ಹೋಗಿದೆ ಅಂತ ಹೇಳಿದರು. ಹಾಗೆಯೇ ಈಗ ನಿಮಗೆ ದೇವಸ್ಥಾನದ ಮುಂಭಾಗದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಭಾಗದಲ್ಲಿ ಒಬ್ಬರು ಡೋಲ್ನ ಬಾರಿಸ್ತಾ ಇದ್ದಾರೆ, ಹಾಗೆ ಮತ್ತೊಂದು ಭಾಗದಲ್ಲಿ ನರ್ತಕಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವ್ರ ಕೈಯಷ್ಟೇ ಬಂದಿದೆ. ಹಾಗೆಯೇ ಗಜಲಕ್ಷ್ಮಿಯ ದೇವಸ್ಥಾನ ಆಗಿರೋದ್ರಿಂದ ದೇವಿಯ ಮೂರ್ತಿ ಕೂಡ ನಿಮಗೆ ಕಾಣಿಸ್ತಾ ಇದೆ. ಇದೊಂದೇ ಕಾರಣ ಅಲ್ಲ, ಈಗ ಕಲ್ ಮೇಲೆ ಒಂದು ನಿಮಗೆ ಮಾರ್ಕ್ಸ್ ಕಾಣ್ತಲ್ಲ, ಅದನ್ನು ಕೂಡ ಈ ಥರ ಮಾರ್ಕ್ ಅಥವಾ ಈ ಥರ ಕೆತ್ತನೆ ಕೇವಲ ದೇವಿಯರ ದೇವಸ್ಥಾನದಲ್ಲಿ ಮಾತ್ರ ಇರುತ್ತೆ. ಸೊ ಹಾಗಾಗಿ ಇದು ಮೂಲತಃ ಗಜಲಕ್ಷ್ಮಿಯ ದೇವಸ್ಥಾನ. ನಂತರ ಇದು ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಆಗಿದೆ. ಯೋಚನೆ ಮಾಡಿದ್ರೆ ಒಂದು ಕಂಬ ಮಾತ್ರ ನುಣುಪಾಗಿದೆ, 3 ಕಂಬ ಯಾಕೆ ಹೊರಟಾಗಿದೆ ಅಂತೇಳಿ.
ಹೇಳ್ತೀನಿ ನೋಡಿ. ನಾವಿವಾಗ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಬಲಭಾಗದಿಂದ ಈ ಥರ ಕಂಬವನ್ನು ನಾವು ಮುಟ್ಕೊಂಡು ಹೋಗೋದ್ರಿಂದ ಕಂಬ ಈ ಥರ ನುಣುಪಾಗಿದೆ. ಹಾಗೆಯೇ ಇನ್ನೊಂದು ಏನು ಅಂತಂದರೆ, ನಾವು ಉಮಾಮಹೇಶ್ವರನ ಎದುರುಗಡೆ ಇರುವಂತಹ ಶಿವಲಿಂಗಕ್ಕೆ ನಾವು ಅಭಿಷೇಕ ಅಥವಾ ಅರ್ಚನೆ ಮಾಡಿ ತೀರ್ಥ ಹೋಗೋ ಜಾಗ ಇರುತ್ತಲ್ಲ, ಅಲ್ಲಿ ಶಿವರಾತ್ರಿಯ ದಿವಸ ಅರ್ಚಕರಿಗೆ ಒಂದು ಬೆಳಕು ಕಾಣಿಸ್ತಂತೆ. ಆ ಬೆಳಕಿನಲ್ಲಿ ಅವರಿಗೆ ಒಂದು 2 ಇಂಚಿನ ಜಾಗದಲ್ಲಿ 7 ಹೆಡೆಯ ನಾಗಪ್ಪ ಹಾಗೆಯೇ ನಂದಿ ಹೆಡೆ ಬಿಚ್ಚಿದ ನಾಗಪ್ಪನ ದರ್ಶನ ಕೂಡ ಆಯಿತು ಅಂತ ಹೇಳಿದರು. ನಾವು ದಿನನಿತ್ಯ ಹೋಗಿ ಬರುವಂತಹ ದೇವಸ್ಥಾನದಲ್ಲಿ ಇಷ್ಟೆಲ್ಲ ರಹಸ್ಯಗಳು ಅಡಗಿರುತ್ತೆ ಅಂತೇಳಿ ಗೊತ್ತಿರೋದಿಲ್ಲ. ಯಾವುದೇ ಒಂದು ಟೆಂಪಲ್ನಾದರೂ ಅಥವಾ ಯಾವುದೇ ಒಂದು ಪ್ಲೇಸ್ನ ನಾವು ಎಕ್ಸ್ಪ್ಲೋರ್ ಮಾಡಿದಾಗ ನಮಗೆ ಒಂದಿಷ್ಟು ವಿಷಯಗಳು ಹೊರ ಬೀಳುತ್ತೆ. ಸೊ ಇದಾಗಿತ್ತು ಕೋಟೆ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆಯೇ ನಾನು ನಿಮಗೆ ಹೇಳಿದ್ನಲ್ಲ, ಗೌಡಿ ಲಿಪಿ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಶಿಲಾಲೇಖನ ಇದೆಯಲ್ಲ ಅಥವಾ ಶಿಲಾಶಾಸನ ಇದೆಯಲ್ಲ, ಇದು 2 ಇದೆ. ಕಿಲ್ಲಾ ಪಾರ್ಕ್ ಪಕ್ಕದಲ್ಲಿ ಈ ಥರ ಇದೆ. ನೀವು ದಿನನಿತ್ಯ ನೋಡಿರ್ತೀವಿ, ಬಟ್ ನಿಮಗೆ ಗೊತ್ತಿರೋದಿಲ್ಲ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಸಪೋರ್ಟ್ ಯಾವಾಗಲೂ ಕೂಡ ಇದೇ ಥರ ಇರಲಿ.